ಹೆಚ್ಚು ಸೇವಿಂಗ್ಸ್ ಮಾಡಬೇಕಾ? ಸೊ ಅದಕ್ಕೆ ಉತ್ತರ ಇಲ್ಲಿದೆ. ಈ ವಿಡಿಯೋನ ಫುಲ್ ನೋಡಿ, ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಯಾವ ಥರ ಸೇವಿಂಗ್ಸ್ ಮಾಡಿದ್ರೆ ನಿಮಗೆ ಬೆಟರ್ ಅನಿಸುತ್ತೆ ಅಂತ ಈ ವಿಡಿಯೋನ ನೋಡಿ. ಮೊದಲನೇದಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಬ್ರು ಫ್ರೆಂಡ್ಸ್ ಇರ್ತಾರೆ, ಸೇಮ್ ಸ್ಯಾಲ್ರಿ ಬರ್ತಿರುತ್ತೆ ಇಬ್ರಿಗೂ 50,000 ಬರ್ತಾ ಇರುತ್ತೆ ಸ್ಯಾಲ್ರಿ. ಬಟ್ ಅದರಲ್ಲಿ ಒಬ್ಬ ಮಂತ್ಲಿ ಸೇವಿಂಗ್ಸ್ ಮಾಡಿಕೊಂಡು, ಅಂದರೆ ಈಗ SIPಗಾಗಿರ್ಬೋದು, ಮ್ಯೂಚುವಲ್ ಫಂಡಿಗಾಗಿರ್ಬೋದು, ಮನೆ ರೆಂಟು, EMI ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಪ್ರಾಪರಾಗಿ ಮೇಂಟೈನ್ ಮಾಡ್ತಿರ್ತಾನೆ. ಬಟ್ ಇನ್ನೊಬ್ಬ ಅದೇ 50,000 ಬರ್ತಾ ಇರುತ್ತೆ, ಬಟ್ ಸ್ಟಿಲ್ ಅವನಿಗೆ ಮಂತ್ ಎಂಡ್ ಬಂದರೆ ಅಮೌಂಟ್ ಸೇವಿಂಗ್ಸ್ ಆಗ್ತಾ ಇರಲ್ಲ. ಸೊ ಸಾಲ ಮಾಡ್ತಿರ್ಬೇಕಾಗತ್ತೆ, ಫ್ರೆಂಡ್ಸ್ ಕೇಳ್ತಾ ಇರಬೇಕಾಗತ್ತೆ. ಸೊ ಈ ಥರ ಸಿಚುಯೇಷನ್ ಇದ್ದಾಗ ಬ್ಲೇಮ್ ಮಾಡೋಕ್ಕಾಗಲ್ಲ. ನಾವು ನಮ್ಮ ಹತ್ರ ಸೇವಿಂಗ್ಸ್ ಮಾಡೋಕ್ಕಾಗ್ತಿಲ್ಲ, ದುಡ್ಡಿಲ್ಲ ಅಂತ ಸಿಚುಯೇಷನ್ ಬ್ಲೇಮ್ ಮಾಡೋಕ್ಕಾಗಲ್ಲ. ಇಬ್ರಿಗೂ ಸೇಮ್ ಸ್ಯಾಲ್ರಿ ಬರ್ತಿರ್ಬೇಕಾದ್ರೆ ಅದನ್ನ ಪ್ರಾಪರ್ ಆಗಿ ಒಂದು ಮನಿ ಮ್ಯಾನೇಜ್ಮೆಂಟ್ ಅಂತಾರಲ್ಲ, ಅದು ಗೊತ್ತಿದ್ರೆ ಡೆಫಿನೆಟ್ ಆಗಿ ಸೇವಿಂಗ್ಸ್ ನಾವು ಮಾಡ್ಬೋದು. ಸುಮ್ಮನೆ ಬ್ಲೇಮ್ ಅಂತೂ ನಾವು ಮಾಡೋಕ್ಕಾಗಲ್ಲ. ಸೊ ಮೊದಲನೇದಾಗಿ ಕೆಲವರು ಹೇಳ್ತಾರೆ, ಜಾಸ್ತಿ ನಮ್ಮ ಹತ್ರ ದುಡ್ಡಿದ್ರೆ ನಾವು ಸೇವಿಂಗ್ಸ್ ಮಾಡ್ತಿರ್ತೀವಿ ಅಂತ. ಅಂದ್ರೆ ಹೆಚ್ಚು ಸಂಪಾದನೆ ಮಾಡಿದ್ರೆ ಹೆಚ್ಚು ಸೇವಿಂಗ್ಸ್ ಮಾಡ್ಬೋದು ಅಂತನಾ? ಬಟ್ ಒಂದು ಸರ್ವೆ ಪ್ರಕಾರ ಜಾಸ್ತಿ ಸಂಪಾದನೆ ಮಾಡೋರು ಒಂದು ಅಮೌಂಟ್ ಸೇವ್ ಮಾಡ್ತಾರೆ ಅಂತ ಇತ್ತು, ಆಗಿನ ಕಾಲದಲ್ಲಿ ಇತ್ತದು. ಬಟ್ ಇವಾಗ ಅದು ಚೇಂಜ್ ಆಗಿದೆ. ಏನನ್ನ ನೀವು ಸೇವಿಂಗ್ಸ್ ಮಾಡೋ ಮೆಥಡ್ ಅನ್ನ ಗೊತ್ತಿದ್ರೆ ಡೆಫಿನೆಟ್ಲಿ ನೀವು ಸೇವಿಂಗ್ಸ್ನ ಮಾಡ್ಬೋದು. ಅದರಲ್ಲಿ ಜಾಸ್ತಿ ದುಡ್ಡು ಬಂತು, ಕಮ್ಮಿ ದುಡ್ಡು ಬಂತು ಅಂತ ಏನಿಲ್ಲ. ನೀವು 1,000 ಬರಲಿ, ನಾನು ಅದ್ರಲ್ಲಿ ಉಳಿತಾಯ ಮಾಡ್ತೀನಿ ಅನ್ನೋ ನಿಮಗೆ ಕಾನ್ಫಿಡೆನ್ಸ್ ಇದ್ರೆ, ಮಾಡೋ ಮೆಥಡ್ ಗೊತ್ತಿದ್ರೆ ಡೆಫಿನೆಟ್ಲಿ ಅದನ್ನ ನೀವು ಸೇವಿಂಗ್ಸ್ನ ಮಾಡ್ಬೋದು. ಇನ್ನೊಂದೇನೋ ಗೊತ್ತಾ, ನಿಮ್ಗೆ ಒಂದು ಡಿಸಿಪ್ಲಿನ್ ಇರಬೇಕು ಲೈಫಲ್ಲಿ. ನಾವು ಇಷ್ಟೇ ಖರ್ಚು ಮಾಡ್ತೀವಿ, ಮತ್ತೆ ಲೆಕ್ಕ ಬರೀತಾರೆ ಕೆಲವರು. ನಾನು EMI ಇಷ್ಟು ಪೇ ಮಾಡಿದೆ, ರೆಂಟ್ ಇಷ್ಟು ಪೇ ಮಾಡಿದೆ, ಗ್ರಾಸರಿಗೆ ಇಷ್ಟು ಖರ್ಚು ಮಾಡಿದೆ. ಯಾರ್ಯಾರು ಆ ಲೆಕ್ಕಗಳನ್ನ ಬರ್ದಿರ್ತಾರೆ ನೋಡಿ, ಅವ್ರಿಗೆ ಡೆಫಿನೆಟ್ ಆಗಿ ಗೊತ್ತಿರುತ್ತೆ. ಈಗ 10,000 ಅವ್ರು ದುಡಿತಿದ್ದಾರೆ ಅಂತ ಅಂದ್ರೆ ಆ 10,000ದಲ್ಲಿ ಎಲ್ಲೆಲ್ಲಿ ಖರ್ಚಾಗ್ತಿದೆ, ಮತ್ತೆ ಎಲ್ಲೆಲ್ಲಿಗೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ಅದು ಪ್ರಾಪರಾಗಿ ಗೊತ್ತಿರುತ್ತೆ. ಸೊ ಡಿಸಿಪ್ಲಿನ್ ಅನ್ನೋದು ತುಂಬ ಇಂಪಾರ್ಟೆಂಟು ಲೈಫಲ್ಲಿ. ಅದಕ್ಕೆ ಹೇಳ್ತಾರೆ ಸೇವ್ ಫಸ್ಟ್ ಸ್ಪೆಂಡ್ ಲೇಟರ್ ಅಂತ ಒಂದು ಸರ್ವೆ ಪ್ರಕಾರ ಹೇಳ್ತಾರೆ. ಅಂದರೆ ನೀವು 2 ಥರ ಇರುತ್ತೆ ಜನಗಳು. ನಾವು ಉಳಿತಾಯ ಮಾಡ್ದೆ ಅಂತ ಕೇಳಿದ್ರೆ ಎಲ್ಲ ಖರ್ಚಾಯಿತು, ಎಂಡಲ್ಲಿ ಒಂದು ಸ್ವಲ್ಪ ಉಳಿತಾಯ ಮಾಡಿದೆ ಅಂತ ಹೇಳ್ತಾರೆ. ಬಟ್ ಇನ್ನೂ ಕೆಲವ್ರು ಹೇಳೋದಾದ್ರೆ, ನೀವು ಒಂದು ಸಂಬಳ ಅಂತ ಬಂದಾಗ ಫಸ್ಟ್ ಉಳಿತಾಯಕ್ಕೆ ಭಾಗವನ್ನ ಒಂದು 20% ಎತ್ತಿಟ್ಟು ಮಿಕ್ಕಿದ 80% ನಾವು ಸ್ಪೆಂಡ್ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಅದಕ್ಕೆ 2 ಡಿಫ್ರೆನ್ಸ್ ಇರೋದಿಲ್ಲಿ. ಎಲ್ಲಾನು ಖರ್ಚು ಮಾಡಿ ಉಳಿದಿದ್ದ 1,000 ರೂಪಾಯಿ ಇಲ್ಲ 2,000 ರೂಪಾಯಿ ಮಿಕ್ತು, ಇಲ್ಲ 10 ರೂಪಾಯಿ ಮಿಕ್ತು, ಅದು ಸೇವಿಂಗ್ಸ್ ಅಂತ ಎತ್ತಿಡೋದು ಹೆಂಗಿದೆ, ನಿಮಗೆ ಬಂದಾಗ್ಲೇನೆ ಒಂದು 20% ಎತ್ತಿಟ್ಬಿಟ್ಟು ಮಿಕ್ಕಿದ 80% ಸ್ಪೆಂಡ್ ಮಾಡೋದು ಯಾವ ಥರ ಇರುತ್ತೆ. ಸೊ ಫೈನಾನ್ಷಿಯಲ್ ಬ್ಯಾಲೆನ್ಸ್ ಮೇಂಟೆನೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಮತ್ತೆ ಇನ್ನೊಂದು ಸರ್ವೆ ಪ್ರಕಾರ ಹೇಳೋದೇನು ಗೊತ್ತಾ, ಒಂದು 2025 ಲಾಸ್ಟ್ ಇಯರ್ ಒಂದು ಸರ್ವೆ ಆಗುತ್ತೆ. ಅದರಲ್ಲಿ ಮಿನಿಮಮ್ ಅಂದ್ರೆ ಒಂದು 400 ಅಂದ್ರೆ ನಗರಗಳಲ್ಲಿ ಒಂದು ಸರ್ವೆ ಮಾಡ್ತಾರೆ. ಸೇಮ್ ಒಂದು ಅಂದ್ರೆ ಈಗ ಇನ್ಕಮ್ ಸೇಮ್ ಇರುತ್ತೆ ಆ ಮನೆಗಳಲ್ಲಿ. ಸೊ ಸೇವಿಂಗ್ಸ್ ಯಾವ ಥರ ಮಾಡ್ತಿದ್ದಾರೆ ಅಂತ ಸರ್ವೆ ಮಾಡಿದಾಗ ಒಂದು ಕಡೆ ಬಂದಿದ್ದು ಒಂದು ಇಷ್ಟು ಫ್ಯಾಮಿಲಿಗಳಲ್ಲಿ ಒಂದು 25% ಅಷ್ಟು ಸೇವ್ ಮಾಡ್ತಿರ್ತಾರೆ. ಯಾರಿಗೆ ಫೈನಾನ್ಷಿಯಲಿ ನಾಲೆಡ್ಜ್ ಇರುತ್ತೆ ಅವರಿಗೆ 25% ಸೇವ್ ಮಾಡ್ತಿರ್ತಾರೆ. ಇನ್ನು ಮಿಕ್ಕಿದ ಫ್ಯಾಮಿಲಿಗಳಲ್ಲಿ 12% ಅಷ್ಟು ಸೇವ್ ಮಾಡ್ತಿರ್ತಾರೆ. ಸೇಮ್ ಆದಾಯ, ಬಟ್ ಸೇವಿಂಗ್ಸ್ ಮೆಥಡ್ ಗೊತ್ತಿದ್ದವ್ರದ್ದು ಡಿಫ್ರೆನ್ಸ್ ನೋಡಿ ಎಷ್ಟಿದೆ ಅಂತ. ಅಂದ್ರೆ ಇವಾಗ ನಾನು ಹೇಳ್ತಿರೋದು ಗೊತ್ತಾ, ಕೆಲವೊಬ್ರು ನಾನು ಎಜುಕೇಟೆಡ್ ಅನ್ಎಜುಕೇಟೆಡ್ ಅಂತ ಹೇಳಕ್ ಹೋಗಲ್ಲ, ಎಲ್ರಿಗೂ ನಾಲೆಡ್ಜ್ ಇದೆ. ಇವಾಗ SIP ಇರ್ಬೋದು, ಮ್ಯೂಚುವಲ್ ಫಂಡ್ ಇರ್ಬೋದು, ಕೆಲವರು ಇನ್ಶೂರೆನ್ಸ್ ಮಾಡಿಸ್ಕೊಂಡಿರ್ತಾರೆ. ಆ ಪೋಸ್ಟ್ ಆಫೀಸಲ್ಲಿ ಎಷ್ಟೊಂದು ಸ್ಕೀಮ್ಗಳಿದಾವೆ, ಅದಕ್ಕೆ ಹೆಚ್ಚು ಇಂಟ್ರೆಸ್ಟ್ ಬರುತ್ತೆ. ಅದೆಲ್ಲ ತಿಳ್ಕೊಂಡು ನೀವು ಆದಾಯಗಳನ್ನ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ರಿಟರ್ನ್ಸ್ ಕೂಡ ಅಷ್ಟೇ ಬರುತ್ತಾ. ಸೊ ಸೇವಿಂಗ್ಸ್ ಅಲ್ಲಿ ಆಗ್ತಾ ಇರುತ್ತಲ್ವಾ. ನೀವು ಕೆಲವರು ಇವಾಗ ಇತ್ತೀಚೆಗೆ ಏನ್ ಗೊತ್ತಾ, ಮೇಯ್ನು ಸೇವಿಂಗ್ಸ್ ಅನ್ನೋದು ನಮ್ಮ ಈಗಿನ ಕಾಲದಿಂದ ಬಂದಿದ್ದಲ್ಲ. ಆಗಿನ ಕಾಲದಿಂದನೂ ನಮ್ಮ ಅಪ್ಪ ತಾತ ಮುತ್ತಾತ ಕಾಲದಿಂದನೂ ಹೇಗೆ ಅಂದ್ರೆ ಒಂದು ಅಸೆಟ್ ಮಾಡಬೇಕು, ಚಿನ್ನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇಲ್ಲ ಅಂತಂದ್ರೆ ಜಮೀನಿಗೆ ಅಥವಾ ಸೈಡ್ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದೊಂದು ಸೇವಿಂಗ್ಸ್ ಅವ್ರ ಪ್ರಕಾರ, ಅದು ವೆಲ್ ಅಂಡ್ ಗುಡ್. ಬಟ್ ಇವಾಗ ಡಿಜಿಟಲ್ ಮೀಡಿಯಾ ಸ್ಟಾರ್ಟ್ ಆಗಿದೆ. ಇವಾಗೆಲ್ಲ ಏನ್ ಬ್ಯಾಂಕಿಗೆ ಹೋಗಿ ನಾವು ಕ್ಯೂ ನಿಂತ್ಕೊಂಡು ದುಡ್ಡು ಹಾಕ್ಬೇಕು ಅಂತ ಏನಿಲ್ಲ. ಇವಾಗೆಲ್ಲ ಹೆಂಗಂದ್ರೆ 1 ಲಕ್ಷದಿಂದ ಹಿಡಿದು ಎಷ್ಟು ಟ್ರಾನ್ಸ್ಫರ್ ಮಾಡ್ಬಿಡ್ಬೋದು, ವಿತಿನ್ ಸೆಕೆಂಡ್ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ನಿಮಗೆ ಆ ಥರ ಮೂಲಭೂತ ಒಂದು ಫೆಸಿಲಿಟಿ ಇದೆ ಅಂತ ಅಂದಮೇಲೆ ಅದ್ರ ತಕ್ಕನಂಗೆ ಸೇವಿಂಗ್ಸ್ ಮಾಡೋದು ಕಲಿಬೇಕಲ್ವಾ. ಚಿನ್ನ ಅಸೆಟ್ ಫೈನ್, ಬಟ್ ಅದು ಗ್ರೋ ಆಗಲ್ಲ ಲಾಂಗ್ ಟರ್ಮ್ ಜಾಸ್ತಿ ಥರ. ಮತ್ತು ಲ್ಯಾಂಡ್ ಓಕೆ, ಬಿಕಾಸ್ ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆದ್ರೂ ನಿಮಗೆ ಹೋಗ್ತಾ ಜಾಸ್ತಿ ಆಗ್ತಾ ಇರುತ್ತೆ ಬೇಸ್ಡ್ ಆನ್ ಲೊಕೇಶನ್ ಅಷ್ಟೇ. ನೀವೆಲ್ಲೋ ತೊಗೊಂಡು ಜಾಸ್ತಿ ಆಗಲಿಲ್ಲ ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ಸುತ್ತಮುತ್ತ ಒಳ್ಳೆ ಲೊಕೇಶನ್ ಇದ್ದು ಅದಕ್ಕೆ ಒಂದು 3-4 ತಿಂಗಳು ವರ್ಷ ಬಿಟ್ಟರೆ ಒಂದು ಅಪ್ಪ ಆಗುತ್ತೆ, ಒಂದು 7-8 ವರ್ಷ ಬಿಟ್ಟರೆ ಲಾಂಗ್ ಟರ್ಮ್ ಅದು. ಬಟ್ ನಿಮಗೆ ತಿಂಗಳ ಆದಾಯ ಬೇಕು, ಇಂಟ್ರೆಸ್ಟ್ ಬರಬೇಕು. ನನಗೆ ತಿಂಗಳ ಮನೇಲಿ ದುಡ್ಡು ಇಟ್ಕೊಂಡು ಏನು ಮಾಡ್ತೀರಾ? ಒಂದು ಬಲ್ಕ್ ಅಮೌಂಟ್ ಇದೆ, ಚಿನ್ನಕ್ಕೆ ಇನ್ವೆಸ್ಟ್ ಮಾಡ್ತೀರಾ, ಮನೇಲಿ ಕ್ಯಾಶ್ ಇಟ್ಕೊಂಡ್ರೆ ಯಾವುದಕ್ಕೂ ಯೂಸ್ ಇರಲ್ಲ. ಸೊ ಅದನ್ನ ಯಾವ್ಯಾವುದಕ್ಕೆ ಪ್ರಾಪರ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಮ್ಯೂಚುವಲ್ ಫಂಡ್ ಇದಾವೆ, ನಿಮಗೆ ತಿಂಗಳ ಇಷ್ಟು ಇಂಟ್ರೆಸ್ಟ್ ಕೊಡೋದು ಮ್ಯೂಚುವಲ್ ಫಂಡ್ ಇದಾವೆ. ಪೋಸ್ಟ್ ಆಫೀಸ್ ಒಂದು ಯೋಜನೆಗಳಿದೆ. ಇಲ್ಲ SIP ಗಾಕಿ. SIP ಇಸ್ ದ ಬೆಸ್ಟ್ ಥಿಂಗ್ ದಟ್ ಯು ಕ್ಯಾನ್ ಎವರ್ ಡೂ. ಲೈಕ್
SIP ಮಾಡಿದ್ರೆ ನಿಮಗೆ ಅಮೌಂಟ್ ಬರುತ್ತೆ, ತಿಂಗಳ ಸೇವಿಂಗ್ಸ್ ಇರುತ್ತೆ, ಮತ್ತು ಎಷ್ಟೊಂದು ಸರ್ಕಾರದ ಯೋಜನೆಗಳು ಇದ್ದಾವೆ. ಸೊ ಅದು ಯಾವುದೇ ರೀತಿ ಫ್ರಾಡ್ ಇರಲ್ಲ, ಸುಮ್ಮನೆ ಅನ್ನೆಸೆಸರಿ ಭಯ ಇರುತ್ತೆ. ಮತ್ತು ಇನ್ನೊಂದೇನು ಗೊತ್ತಾ, ಮೇನ್ಲಿ ಆತ್ಮವಿಶ್ವಾಸ ಇರಬೇಕು. ಏನೇ ಮಾಡ್ತೀನಿ ಅಂದ್ರೂ ಧೈರ್ಯ ಇರಬೇಕು ನಮಗೆ. ಎಲ್ಲದಕ್ಕೂ ಡೌಟ್ ಪಟ್ಟರೆ ಕೆಲವ್ರಿಗೆ ನಾಲೆಡ್ಜ್ ಇರುತ್ತೆ, ನಾಲೆಡ್ಜ್ ಇದ್ದು ನಾವೇನಾದರೂ ಮಾಡ್ತೀವಿ ಅಂದರೆ ಭಯ ಇರುತ್ತೆ. ನಮಗೆ ಗೊತ್ತು ಮ್ಯೂಚುವಲ್ ಫಂಡ್ ಬಗ್ಗೆ, ಬಟ್ ಏನಾದರೂ ಆಗ್ಬಿಟ್ರೆ ಏನು ಮಾಡೋದು? ಆದರೆ ಆ ಥರ ಮಾಡಿದ್ರೆ ಲೈಫಲ್ಲಿ ಯಾವುದನ್ನು ನಾವು ಗಳಿಕೆಯನ್ನು ಮಾಡೋದಕ್ಕೆ ಆಗೋದಿಲ್ಲ. ಕೆಲವೊಬ್ಬರಿಗೆ ನಾಲೆಡ್ಜ್ ಇರಲ್ಲ, ಮುಂದೆ ಧೈರ್ಯ ಇರುತ್ತೆ, ನಾನು ಮಾಡ್ತೀನಿ ಅಂತ, ಸೊ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಬಟ್ ಏನೇ ಮಾಡ್ತೀನಿ ಅಂದ್ರೂ ಪಾಸಿಟಿವ್ ಆಗಿ ಮಾಡಿದಾಗ ಮಾತ್ರ ನಿಮಗೆ ಅದಕ್ಕೆ ಇನ್ಕಮ್ ಬರುತ್ತೆ. ಮ್ಯೂಚುವಲ್ ಫಂಡ್ ಆಗಿರ್ಬೋದು, SIP ಆಗಿರ್ಬೋದು, ಮೇನ್ಲಿ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು. ಇಲ್ಲ ಕೆಲವರು ಟ್ರೇಡಿಂಗ್ ಇರ್ತಾರೆ, ಹೌದು ಟ್ರೇಡಿಂಗ್ ಕೆಲವೊಂದ್ಸಲ ರಿಸ್ಕ್ ಇರುತ್ತೆ, ಬೇಡ. ಬಟ್ ಎಷ್ಟೊಂದು ನಮ್ಮ ಸರ್ಕಾರ ಕೊಟ್ಟಿರುವಂಥ ಯೋಜನೆಗಳು ಅದರಿಂದ ರಿಟರ್ನ್ಸ್ ಬರುವಂಥದ್ದು ಇರಬೇಕಾದ್ರೆ, ಸೊ ಈಗೆಲ್ಲ ಡಿಜಿಟಲ್ ಮೀಡಿಯಾ ನಿಮಗೆ ತಿಂಗಳ ಅದೇ ಕಟ್ಟಾಗ್ತಾ ಇರುತ್ತೆ ಅಮೌಂಟು. ಸೊ ನೀವು ಆ ಥರ ಮಾಡ್ಕೊಂಡಾಗ ಯೂಸ್ ಮಾಡ್ಕೊಳ್ಳಿ ಡಿಜಿಟಲ್ ಮೀಡಿಯಾನ. ಫೋನ್ಪೇ ಅದರಿಂದೆಲ್ಲ ಟ್ರಾನ್ಸಾಕ್ಷನ್ ಏನು ವಿತಿನ್ ಸೆಕೆಂಡ್ ಆಗಿಬಿಡುತ್ತೆ, ಗೊತ್ತಿಲ್ಲದಂಗೆ ಆಟೋ ಪೇ ಆಗಿಬಿಡುತ್ತೆ ಇವಾಗ. ಸೊ ಕೆಲವೊಂದನ್ನ ಸರಿಯಾದ ರೀತಿ ನೀವು ತಿಳ್ಕೊಂಡು ಸೇವಿಂಗ್ಸ್ನ ಮಾಡಿದಾಗ ಮಾತ್ರ ಒಂದು ದೊಡ್ಡ ಅಮೌಂಟನ್ನು ಸೇವಿಂಗ್ಸ್ ಮಾಡ್ಬೋದು ಅಂತ ಹೇಳ್ಬೋದು. ದಟ್ ಈಸ್ ಅ ಡಿಫ್ರೆನ್ಸ್. ನಾವು ಕೆಲವ್ರಿಗೆ ನಾಲೆಡ್ಜ್ ಇದ್ರೂ ಭಯ ಪಟ್ಟಿರ್ತಾರೆ, ಕೆಲವ್ರಿಗೆ ಇಲ್ಲ ಅಂದ್ರೂ ನಾವು ಮಾಡ್ತೀವಿ ಅಂತ ಹೋಗ್ತಾರೆ. ಸೊ ಏನೇ ಮಾಡೋದಿದ್ರು ಕಾನ್ಫಿಡೆನ್ಸ್ ಇಂದ ಮಾಡಿ, ಮತ್ತೆ ಒಂದು ಉಳಿತಾಯದ ಒಂದು ಏನಂತಾರೆ, ಒಂದು ಮಾರ್ಗವನ್ನ ತಿಳ್ಕೊಳ್ಳಿ. ಸುಮ್ಮನೆ ಅಮೌಂಟ್ ಮನೇಲಿ ಇಟ್ಕೊಂಡ್ರೆ ಯಾವತ್ತೂ ಬೆಳೆಯಲ್ಲ, ದುಡ್ಡನ್ನೇ ಬೆಳೆಸುತ್ತೆ ಅಂತ ಹೇಳ್ತಾರೆ. ಸೊ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅಷ್ಟೇ ದುಡ್ಡನ್ನು ಬೆಳೆಯೋದಕ್ಕೆ ಸಾಧ್ಯ. ಚಿನ್ನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ, ಬಟ್ ಫೈನ್, ಆದರೆ ಈಗಿನ ಶೇರ್ ಮಾರುಕಟ್ಟೆಯಲ್ಲಿ ಬರುವಂಥದ್ದಕ್ಕೂ ಇನ್ವೆಸ್ಟ್ ಮಾಡಿ. ಎಲ್ಲ ಯೋಜನೆಗಳ ಬಗ್ಗೆ ತಿಳ್ಕೊಳ್ಳಿ. ಸೊ ಈ ಥರ ಇನ್ನೂ ಅಷ್ಟು ನಿಮಗೆ ಪರ್ಟಿಕ್ಯುಲರ್ ಆಗಿ ಯೋಜನೆಗಳ ಬಗ್ಗೆ, ಮತ್ತು ಇನ್ನಷ್ಟು ಹಣದ ಹೇಗೆ ಮನಿ ಮೇಕ್ ಮಾಡ್ಬೋದು ಅಂದರೆ ನಮ್ಮ ಸರ್ಕಾರದಿಂದ ಯೋಜನೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇದೇ ಥರ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ TV. ಇದು ಕನ್ನಡಿಗರ ಧ್ವನಿ. ನಾನು ಮೈತ್ರಾ ರಾಮಚಂದ್ರ.